2 ಅವಧಿ 2792 ದಿನಗಳು ಹೊಸ ಮೈಲಿಗಲ್ಲನ್ನ ಸೃಷ್ಟಿ ಮಾಡಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಹೊಸ ಮೈಲಿಗಲ್ಲನ್ನ ನಿರ್ಮಾಣ ಮಾಡಿರುವಂತದ್ದು ಸಿಎಂ ಸಿದ್ದರಾಮಯ್ಯನವರು. ದೇವರಾಜ್ ಅರಸು ಅವರ ದಾಖಲೆಯನ್ನ ಸರಿಗಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. 2 ಅವಧಿಯನ್ನ ಪೂರ್ಣಗೊಳಿಸಿ 2792 ದಿನಗಳನ್ನ ಪೂರ್ಣಗೊಳಿಸಿ ರಾಜ್ಯ ರಾಜಕೀಯದಲ್ಲಿ ಹೊಸ ಮೈಲಿಗಲ್ಲನ್ನ ನಿರ್ಮಾಣ ಮಾಡಿರುವಂತದ್ದು ಸಿಎಂ ಸಿದ್ದರಾಮಯ್ಯನವರು. ದೇವರಾಜ್ ಅರಸು ಅವರ ದಾಖಲೆಯನ್ನ ಸರಿಗಟ್ಟಿರುವಂತದ್ದು ಸಿಎಂ ಸಿದ್ದರಾಮಯ್ಯ ಅವರು. ಇತಿಹಾಸದಲ್ಲೇ ಅತಿ ಹೆಚ್ಚು ಕಾಲ ಸಿಎಂ ಆದ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಸಿಎಂ ಹೆಗ್ಗಳಿಕೆ ಭಾಜನರಾಗಿದ್ದ ಅರಸು ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿದ್ದಾರೆ ಸಿಎಂ ಆಗಿದ್ಕೊಂಡು ಸಿದ್ದರಾಮಯ್ಯನವರು. ಸಿಎಂ ಆಗಿ ಹೊಸ ದಾಖಲೆಯನ್ನ ಬರೆದಿದ್ದಾರೆ ಗ್ಯಾರಂಟಿ ರಾಮಯ್ಯ. ಜನರ ಆಶೀರ್ವಾದದಿಂದ ಇಲ್ಲಿವರೆಗೂ ಬಂದಿದ್ದೀನಿ ಅಂತ ಹೇಳ್ತಾರೆ ಸಿಎಂ ಸಿದ್ದರಾಮಯ್ಯನವರು. ಚರಿತ್ರೆ ಸೃಷ್ಟಿ ಬೆನ್ನಲ್ಲೇ 5 ವರ್ಷ ನಾನೇ ಸಿಎಂ ಅನ್ನುವಂತ ವಿಶ್ವಾಸ ಇದೆ ನನಗೆ ಅಂತ ಹೇಳ್ತಾರೆ. 2 ಅವಧಿಯನ್ನ ಪೂರ್ಣಗೊಳಿಸಿ 2792 ದಿನಗಳನ್ನ ಪೂರ್ಣಗೊಳಿಸಿರುವಂತದ್ದು ದೇವರಾಜ್ ಅರಸು ಅವರು ದೀರ್ಘಾವಧಿಯ ಸಿಎಂ ಆಗಿದ್ದಂತ ಕರ್ನಾಟಕದ ಮುಖ್ಯಮಂತ್ರಿ ಅಂತ ಅನ್ನಿಸ್ಕೊಂಡಿದ್ದಂಥದ್ದು. ಅವರ ದಾಖಲೆಯನ್ನ ಸರಿಗಟ್ಟಿ ಮತ್ತೊಂದು ದಾಖಲೆಯನ್ನ ಸೃಷ್ಟಿ ಮಾಡಿರುವಂತದ್ದು. ಇತಿಹಾಸದಲ್ಲೇ ಅತಿ ಹೆಚ್ಚು ಕಾಲ ಸಿಎಂ ಆದ ಹೆಗ್ಗಳಿಕೆಗೆ ಸಿಎಂ ಸಿದ್ದರಾಮಯ್ಯ ಅವರು ಭಾಜನರಾಗಿದ್ದಾರೆ. ಇತಿಹಾಸದಲ್ಲೇ ಅತಿ ಹೆಚ್ಚು ಕಾಲ ಸಿಎಂ ಆಗಿದ್ದಂಥದ್ದು ಯಾರು ಅಂತ ನೋಡ್ತಾ ಹೋದಾಗ ದೇವರಾಜ್ ಅರಸು ಅವರು ಲಿಸ್ಟ್ ಅಲ್ಲಿ ಇದ್ರು, ಅದು ಟಾಪ್ ಅಲ್ಲಿ ಇದ್ರು ಲಿಸ್ಟ್ ನಲ್ಲಿ. ಅವರ ದಾಖಲೆಯನ್ನ ಬ್ರೇಕ್ ಮಾಡಿರುವಂತದ್ದು ಸಿಎಂ ಸಿದ್ದರಾಮಯ್ಯನವರು. ಅಹಿಂದ ಸಮುದಾಯಗಳ ಹರಿಕಾರ, ದಾಖಲೆಯ ವೀರ ಅಂತ ದೇವರಾಜ್ ಅರಸು ಅವ್ರನ್ನ ಕರಿತಾ ಇದ್ರು. ಅವರ ದಾಖಲೆಯನ್ನ ಮುರಿದು ಮತ್ತೊಂದು ದಾಖಲೆಯನ್ನ ಮಾಡಿರುವಂತದ್ದು ಯಾರು? ಸಿಎಂ ಸಿದ್ದರಾಮಯ್ಯನವರು. ಇನ್ನು ಒಂದು ಯುಗ ಅಂತ ನೋಡ್ತಾ ಹೋಗೋದಾದ್ರೆ ದೇವರಾಜ್ ಅರಸು ಅವರು ಇದ್ದಿದ್ದಂಥದ್ದು ಅದೊಂದು ಯುಗ ಅಂತಾನೆ ಹೇಳ್ಬಹುದು. ಅವರ ಯುಗದಲ್ಲಿ ಅವರು ಮಾಡಿದಂತಹ ಸಾಧನೆಗಳು ಅಪಾರ, ಅವರು ಜನರ ಸೇವೆ ಮಾಡಿದಂತಹ ರೀತಿ ಅಪಾರ. ಇವತ್ತಿಗೂ ಕೂಡ ಜನತೆ, ಅದರಲ್ಲೂ ಮೈಸೂರಿನಾದ್ಯಂತ ಜನತೆ ಆಗಿರ್ಬೋದು, ಕರ್ನಾಟಕದ ಜನತೆ ಅವರನ್ನ ನೆನಪು ಮಾಡ್ಕೋತಾರೆ. ದೇವರಾಜ್ ಅರಸು ಅವರು ಅಂದ್ರ ಅವರ ಹೆಸರು ಕೇಳಿದ ತಕ್ಷಣನೇ ಕೈ ಎತ್ತಿ ಮುಗಿತಾರೆ. ಅಂತ ಸಾಲಿನಲ್ಲಿ ಅವರ ದಾಖಲೆಯನ್ನ ಬದಿಗಟ್ಟಿ ಈಗ ಮುಂದೆ ಬಂದಿರುವಂತದ್ದು ಸಿಎಂ ಸಿದ್ದರಾಮಯ್ಯನವರು. 20 ಮೇ 2023 ಅವರ ಸಿಎಂ ಜರ್ನಿಯನ್ನ, ಅವರ ಅವಧಿಯನ್ನ ಶುರು ಮಾಡಿ ಈಗ ದೀರ್ಘಾವಧಿಯ ಸಿಎಂ ಅನ್ನುವಂಥ ಮಹತ್ತರವಾದ ಹೆಗ್ಗಳಿಕೆಗೆ ಪಾತ್ರರಾಗಿರುವಂತದ್ದು. ಮಾಜಿ ಸಿಎಂ ರಾಮಕೃಷ್ಣ ಹೆಗಡೆ ಅವರು 5 ವರ್ಷ ಇರ್ತಾರೆ. ದಿವಂಗತ ಎಸ್ ನಿಜಲಿಂಗಪ್ಪ ಅವರು 7 ವರ್ಷ 175 ದಿನಗಳ ಕಾಲ ಅಧಿಕಾರಾವಧಿಯಲ್ಲಿ ಇರ್ತಾರೆ. ಇನ್ನು BS ಯಡಿಯೂರಪ್ಪನವರು 5 ವರ್ಷ ಆಡಳಿತವನ್ನ ನಡೆಸಿರ್ತಾರೆ. ಅಷ್ಟು ಜನರಲ್ಲಿ ಸಿಎಂ ಆಗಿದ್ದುಕೊಂಡು ದೀರ್ಘಾವಧಿಯ ಕಾಲ ಅಂದ್ರೆ ಹೆಚ್ಚು ಕಾಲ ಸಿಎಂ ಆಗಿ ಉಳಿದಿದ್ದಂತಹದ್ದು ಅಂತ ಇದ್ದಿದ್ದು ಇಷ್ಟು ದಿನಗಳವರೆಗೆ ದೇವರಾಜ್ ಅರಸು. ಅವರ ದಾಖಲೆಯನ್ನ ಬದಿಗಟ್ಟಿ ಈಗ ಯಾರು ದೀರ್ಘಾವಧಿಯ ಸಿಎಂ ಅಂತ ನೋಡಿದಾಗ ಸಿಎಂ ಸಿದ್ದರಾಮಯ್ಯನವರು ಅಂತ ಜನತೆ ಹೇಳುವಂಥದ್ದು. ಅಂತ ಮಹತ್ತರವಾದ ದಾಖಲೆಯನ್ನ ಮಾಡಿರುವಂಥದ್ದು. 20 ಮಾರ್ಚ್ 1972 ಅವಾಗ ದೇವರಾಜ್ ಅರಸು ಅವರ ಒಂದು ಜರ್ನಿ ಶುರುವಾಗಿರುತ್ತೆ. 7 ವರ್ಷ 239 ದಿನಗಳ ಕಾಲ ನಿರಂತರ ಜನರ ಸೇವೆಯನ್ನ, ಅಹಿಂದ ವರ್ಗದವರಿಗೆ ಎಲ್ಲರೂ ಕೂಡ ಸಮಾನರು ಅನ್ನುವಂಥದ್ದನ್ನ ತೋರಿಸ್ಕೊಟ್ಟಿದ್ದಂತ ಹೆಗ್ಗಳಿಕೆ ದೇವರಾಜ್ ಅರಸು ಅವರಿಗೆ ಇರುವಂತದ್ದು. ಕಾಕ್ತಾಳೀಯ ಬಂದಿದೆ ಅಷ್ಟೇ. ದೇವರಾಜ್ ಅರಸರವರು ಎಷ್ಟು ವರ್ಷ ಮಾಡಿದ್ದಾರೆ, ಎಷ್ಟು ದಿನಗಳು ಮಾಡಿದ್ದಾರೆ ಅನ್ನೋದು ಗೊತ್ತಿರಲಿಲ್ಲ. ಇವತ್ತು ದೇವರಾಜ್ ಅರಸರವರ ಜನರ ಆಶೀರ್ವಾದದಿಂದ ಅದನ್ನು ಮುರಿತಕ್ಕಂಥ ಅವಕಾಶ ಸಿಕ್ಕಿದೆ ನನಗೆ.
ಸಮ ಮಾಡ್ತಕ್ಕಂಥ ಅವಕಾಶ ಇದೆ. ನಾಳೆ ಆದರೆ ಅದು ಬ್ರೇಕ್ ಆಗುತ್ತೆ, ಗೊತ್ತಿಲ್ಲ ನನಗೆ. ನಾಳೆ ಬ್ರೇಕ್ ಆಗುತ್ತೆ. ಇದು ಪರಿಪೂರ್ಣ ಅವಧಿ ಮುಗಿಸ್ಬಿಟ್ಟು ಮತ್ತೊಂದು ದೊಡ್ಡ ಇತಿಹಾಸ ಸೃಷ್ಟಿ ಮಾಡ್ತೀರಾ? ಇದು ಪರಿಪೂರ್ಣ ಅವಧಿ ಮುಗಿಸಿ ಇತಿಹಾಸ ಸೃಷ್ಟಿ ಮಾಡ್ತೀರಾ? ಇದು ಮತ್ತೆ ಅದು ಹೈಕಮಾಂಡ್ನವ್ರು ತೀರ್ಮಾನ ಮಾಡೋದು. ಹೈಕಮಾಂಡ್ನವ್ರು ಯಾವಾಗ ತೀರ್ಮಾನ ಮಾಡ್ತಾರೆ ಅಂತ ಗೊತ್ತಿಲ್ಲ. ವಿಶ್ವಾಸ ಇದೆ. ವಿಶ್ವಾಸ ಇದ್ದವರು ಚೀಫ್ ಮಿನಿಸ್ಟರ್ ಹೆಂಗೆ ಪೂರ್ಣಾವಧಿ ಸಿಎಂ ಆಗ್ತೀರಾ ವಿಶ್ವಾಸ ನಮಗೆ? ಪೂರ್ಣಾವಧಿ ಸಿಎಂ ಆಗ್ತೀರಾ ವಿಶ್ವಾಸ? ಆಲ್ ಡಿಪೆಂಡ್ ಅಪಾನ್ ಹೈಕಮಾಂಡ್ಸ್ ಡಿಸಿಷನ್. ಯಾವುದೋ ದಾಖಲೆಗಳನ್ನ ಮುಗಿಬೇಕು ಅಂತ ರಾಜಕೀಯ ಮಾಡಲಿಲ್ಲ, ಕಾಕ್ತಾಳೀಯ ಬಂದಿದೆ ಅಷ್ಟೇ. ಸೊ ದೇವರಾಜ್ ಅರಸರವರು ಎಷ್ಟು ವರ್ಷ ಮಾಡಿದ್ದಾರೆ, ಎಷ್ಟು ದಿನಗಳು ಮಾಡಿದ್ದಾರೆ ಅನ್ನೋದು ಗೊತ್ತಿರಲಿಲ್ಲ. ಇವತ್ತು ದೇವರಾಜ್ ಜನಬೆಂಬಲಿತ ನಾಯಕ ದೇವರಾಜ್ ಅರಸು ಸಾಹೇಬ್ರದ ರಿಸಲ್ಟ್ ಇದಲ್ಲ, ರೆಕಾರ್ಡ್ ಅಲ್ಲ. ಯಾವ ಪಕ್ಷದವರು ಅವರಷ್ಟ ಅಧಿಕಾರ ಚಲಾವಣೆ ಮಾಡೋಕ್ಕಾಗಿಲ್ಲ. ಜನತೆ ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ. ಜನಬೆಂಬಲ ಅವ್ರು ಪಡ್ಕೊಂಡ್ರಿಂದ ಈ ರೆಕಾರ್ಡ್ ಮಾಡಲಿಕ್ಕೆ ಸಾಧ್ಯ. ಯಾವುದೇ ಒಂದು ಆಟದಲ್ಲಿ ನಮ್ದೊಂದು ಆರ್ಟಿಂದ ನಾವು ರೆಕಾರ್ಡ್ ಮಾಡ್ತೀವಿ. ಆದರೆ ಜನರ ಜೊತೆ ಇದ್ದುಕೊಂಡು ಜನರ ಸೇವೆ ಮಾಡಿ ಜನಪರವಾದ ವಿಚಾರದಿಂದ ನಾವು ಹೆಚ್ಚಿನ ಅವಧಿಯಲ್ಲಿ ಅಧಿಕಾರ ಹೊಂದಿರೋದಂದ್ರೆ ಅಷ್ಟು ಸರಳವಾದ ಕೆಲಸ. ಇಂತಹ ಕಠಿಣ ವ್ಯವಸ್ಥೆಯಲ್ಲಿನೂ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯಜಿಯವರು ಇಷ್ಟು ಅವಧಿಯಲ್ಲಿ ಶಾಸಕರಾಗಿ, ಸಚಿವರಾಗಿ, ಮುಖ್ಯಮಂತ್ರಿಗಳಾಗಿ ಜನಪರವಾದ ಕಾಳಜಿ ಅವ್ರದ್ದು ಎಷ್ಟಿತ್ತು ಅಂದರೆ, ದೇವರಾಜ್ ಅರಸು ಅವ್ರ ಜೊತೆಯಾಗಿಯೇ ಅವರು ಕೆಲವು ಸಾಮಾಜಿಕ ಬದಲಾವಣೆಗಳ ವಿಚಾರಗಳಲ್ಲಿ ಈ ಸಾಮಾನ್ಯ ಎಲ್ಲ 5 ಗ್ಯಾರಂಟಿಗಳನ್ನು ನಿಭಾಯಿಸ್ಕೊಂಡು ಹೋಗ್ತಕ್ಕಂಥದ್ದು. ನನಗೆಲ್ಲ ಒಂದು ಕಡೆ ಕರ್ನಾಟಕದ ಕೌಟಿಲ್ಯ, ಬಹುಶಃ ಆವತ್ತಿನ ಯುಗದಲ್ಲಿ ಅವ್ರ ಕೌಟಿಲ್ಯ ಇರಬೇಕು. ಇವತ್ತು ಸಿದ್ದರಾಮಯ್ಯ ಅವರು ಕರ್ನಾಟಕ ರಾಜ್ಯದಲ್ಲ, ದೇಶದ ಒಬ್ಬ ಆರ್ಥಿಕ ತಜ್ಞ. ಕರ್ನಾಟಕದ ಕೌಟಿಲ್ಯ ಅಂದರೆ ತಪ್ಪಾಗಲಾರದು. ಇಂಥ ಅದ್ಭುತವಾದ ಸಾಧನೆ ಗೈದಂಥ ಮುಖ್ಯಮಂತ್ರಿಗಳ ಸಚಿವ ಸಂಪುಟದಲ್ಲಿ ನಾನಿದ್ದೀನಿ, ನನಗೊಂದು ಹೆಮ್ಮೆ. ಅವ್ರ ಜೊತೆಯಲ್ಲಿ ಈ ಸಲ ನಾವು ಆರಿಸಿ ಬಂದು ನಾನು ಸಚಿವನಾದದ್ದು ನನಗೊಂದು ಹೆಮ್ಮೆ. ಹೀಗೆ ಅಭಿವೃದ್ಧಿ ಪರ, ರೈತ ಪರ, ಸಾಮಾಜಿಕ ನ್ಯಾಯದ ಪರ, ಯಾವುದೇ ಜನಾಂಗಕ್ಕೆ ನೋವು ಅಂತೇಳಿ ಬಂದಾಗ, ತೊಂದರೆ ಹೊತ್ತು ಬಂದಾಗ ನಾನಿದ್ದೇನೆ ಅಂತಕ್ಕಂಥ ಧೈರ್ಯ ತುಂಬತಕ್ಕಂಥ ಸಿದ್ದರಾಮಯ್ಯನವರು ಇಷ್ಟು ವರ್ಷ ಅವರ ಅವಧಿಯಲ್ಲಿದ್ದದ್ದು ನಮಗೆ ಹೆಮ್ಮೆ ತರ್ತಕ್ಕಂಥದ್ದು. ಅದು ಜನತೆ ಆಶೀರ್ವಾದದಿಂದ ಇಲ್ಲಿವರೆಗೆ ಅವರು ಬಂದಿದ್ದಾರೆ. ಇನ್ನೂ ಅವರು ಮುಂದುವರೆದು ಜನತೆಯ ಸೇವೆ ಮಾಡ್ತಕ್ಕಂಥ ಅವಕಾಶ ಅವ್ರು ಸಿಗಲಿ ಅಂತೇಳಿ ಹಾರೈಸ್ತಿದೆ. ಜನಬೆಂಬಲಿತ ನಾಯಕ ದೇವರಾಜ್ ಅರಸು ಸಾಹೇಬ್ರದ ರಿಸಲ್ಟ್ ಇದಲ್ಲ, ರೆಕಾರ್ಡ್ ಅಲ್ಲ. ಯಾವ ಪಕ್ಷದವರು ಅವರಷ್ಟ ಅಧಿಕಾರ ಚಲಾವಣೆ ಮಾಡೋಕ್ಕಾಗಿಲ್ಲ. ಜನತೆ ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ. ಜನಬೆಂಬಲ ಅವ್ರು ಪಡ್ಕೊಂಡ್ರಿಂದ ಈ ರೆಕಾರ್ಡ್ ಮಾಡಲಿಕ್ಕೆ ಸಾಧ್ಯ. ಯಾವುದೇ ಒಂದು ಸಿಎಂ ಸಿದ್ದರಾಮಯ್ಯನವರು ಮಹತ್ತರವಾದ ದಾಖಲೆಯೊಂದನ್ನ ಮಾಡಿರುವಂತದ್ದು. ಈ ಒಂದು ವಿಚಾರವಾಗಿ ನಮ್ಮ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿ ಇದ್ದಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಬನ್ನಿ ಅವ್ರನ್ನ ಕೇಳ್ತಾ ಹೋಗೋಣ. ಈ ಒಂದು ಮೈಲಿಗಲ್ಲು ಯಾವ ರೀತಿ ಇತ್ತು, ಯಾವ ರೀತಿ ಸಾಧನೆಗೆ ಅವರು ಕಾರಣರಾದ್ರು ಅನ್ನುವಂಥದ್ದನ್ನ. ಬಸವರಾಜ್, ನಾವು ಮಾತನಾಡ್ತಾ ಇದ್ವಿ, ಸಿಎಂ ಸಿದ್ದರಾಮಯ್ಯನವರು ದಾಖಲೆಯ ಮೇಲೆ ದಾಖಲೆಯನ್ನ ಮಾಡಿರುವಂತದ್ದು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನ ನೀಡ್ತಾ ಹೋಗೋದಾದ್ರೆ ರಾಜ್ಯದ ಅಲ್ಲಿ ಆಡಳಿತ ನಡೆಸಿರ್ತಕ್ಕಂತಹ ರೆಕಾರ್ಡ್ ಅನ್ನು ಕೂಡ ಈಗ ಬ್ರೇಕ್ ಮಾಡಿರ್ತಕ್ಕಂಥದ್ದು. ದೇವರಾಜ್ ಅರಸು ಅವರು ಅತಿ ಹೆಚ್ಚು ದಿನಗಳ ಕಾಲ ಕರ್ನಾಟಕ ರಾಜ್ಯವನ್ನ ಆಡಳಿತವನ್ನ ಮಾಡಿಸಿರ್ತಕ್ಕಂಥ ಖ್ಯಾತಿಗೆ ಕೂಡ ಹೊಂದಿದ್ರು. ಆದರೆ ಅವರ ಒಂದು ಖ್ಯಾತಿಯ ಒಂದು ರೆಕಾರ್ಡ್ ಅನ್ನ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಬ್ರೇಕ್ ಮಾಡಿರ್ತಕ್ಕಂಥದ್ದು, ಇತಿಹಾಸವನ್ನು ಕೂಡ ಸೃಷ್ಟಿ ಮಾಡಿದ್ದಾರೆ. ಅವರಾಗಿರ್ಬೋದು, ಯಡಿಯೂರಪ್ಪನವರಾಗಿರ್ಬೋದು, ಹೀಗೆ ಹಲವು ಮುಖ್ಯಮಂತ್ರಿಗಳು ಸಹಿತ ಅತಿ ಹೆಚ್ಚು ದಿನಗಳ ಕಾಲ ನಮ್ಮ ಕರ್ನಾಟಕ ರಾಜ್ಯವನ್ನ ಆಡಳಿತವನ್ನ ನಡೆಸಿದ್ರು.
ಕರ್ನಾಟಕ ರಾಜ್ಯವನ್ನ ಆಡಳಿತವನ್ನ ಅವರ ರೆಕಾರ್ಡ್ ಅನ್ನ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಮುರಿದಿರ್ತಕ್ಕಂಥದ್ದು. ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯನವರು ಹಲವು ಯೋಜನೆಗಳನ್ನ ಕೊಡೋ ಮುಖ ಪ್ರಮುಖ ಪಾತ್ರವನ್ನು ಕೂಡ ಸಿಎಂ ಸಿದ್ದರಾಮಯ್ಯವರು ಹೊಂತಾರೆ. ಪ್ರಮುಖವಾಗಿ ಈಗಾಗಲೇ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಹಲವು ರಾಜ್ಯದ ಸಿಎಂಗಳು ಕೂಡ ರೆಕಾರ್ಡ್ ಕೂಡ ಮಾಡಿರ್ತಕ್ಕಂಥ ಅದರ ಸಾಲಿಗೆ ಕೂಡ ಸಿಎಂ ಸಿದ್ದರಾಮಯ್ಯವರು ಸೇರಿದ್ದಾರೆ. ಪ್ರಮುಖವಾಗಿ ಗಾಯತ್ರಿ, ಒಂದ್ ಕಡೆ ಸಿಎಂ ಸ್ಥಾನ ಬದಲಾವಣೆ ಆಗುತ್ತೆ ಅನ್ನುವಂತಹ ವಿಚಾರದ ಚರ್ಚೆ ನಡುವೆ ಕೂಡ ಸಿಎಂ ಸಿದ್ದರಾಮಯ್ಯವರು ಹಲವು ಸರ್ಕಸ್ಗಳನ್ನು ಕೂಡ ಮಾಡಿದ್ರು. ಹೈಕಮಾಂಡ್ ನಾಯಕರನ್ನ ಭೇಟಿ ಕೂಡ ಮಾಡುವಂತ ಪ್ರಯತ್ನ ಮಾಡಿದ್ರು. ಇಲ್ಲಿ ಕೂಡ ಅವರ ಪಕ್ಷದ ವಲಯದಲ್ಲೂ ಕೂಡ ಕೆಲವೊಂದಿಷ್ಟು ನಾಯಕರು ಇಲ್ಲ ಸಿಎಂ ಬದಲಾವಣೆ ಆಗ್ತಾರೆ ಅನ್ನುವಂತಹ ಒಂದಿಷ್ಟು ಹೇಳಿಕೆಗಳನ್ನು ಕೊಡಲಿಕ್ಕೆ ಮುಂದಾದ್ರು. ಒಂದ್ ಕಡೆ ಮಾತುಕತೆ ಆಗಿದೆ, ಸಿಎಂ ಬದಲಾವಣೆ ಆಗ್ತಾರೆ ಅನ್ನುವಂತ ಹಲವು ರೀತಿಯ ಒಂದ್ ಕಡೆ ವಾಗ್ದಾಳಿಯನ್ನು ಕೂಡ ಸಿಎಂ ಸಿದ್ದರಾಮಯ್ಯವರು ವಿರುದ್ಧವಾಗಿ ಕೂಡ ಮಾಡಿದ್ರು. ಅವರ ಆಪ್ತರೆಲ್ಲರೂ ಕೂಡ ಸೇರಿ ಇಲ್ಲ ಸಿಎಂ ಅವರೇ ಮುಂದುವರಿತಾರೆ, ಯಾವುದೇ ರೀತಿ ಬದಲಾವಣೆ ಆಗೋದಿಲ್ಲ ಅನ್ನುವಂಥದ್ದನ್ನು ಕೂಡ ಹೇಳಿಕೆಯನ್ನು ಕೊಡುವ ಮುಖಾಂತರ ಇವೆಲ್ಲಾ ಗೊಂದಲದ ನಡುವೆ ಕೂಡ ಸಿಎಂ ಸಿದ್ದರಾಮಯ್ಯವರು ಅವರ ಒಂದು ಹಠ ಏನಿತ್ತು, ಅವರ ಆಪ್ತರೆಲ್ಲರೂ ಕೂಡ ಹೇಳ್ತಾ ಇದ್ರು ಡಿ ದೇವರಾಜ್ ಅರಸ್ ಅವರು ಏನು ಒಂದು ರೆಕಾರ್ಡ್ ಅನ್ನ ಮಾಡಿದ್ದಾರೆ, ಆ ರೆಕಾರ್ಡ್ ಅನ್ನ ಮುರಿತಾರೆ ಸಿಎಂ ಸಿದ್ದರಾಮಯ್ಯವರು ಅನ್ನುವಂಥದ್ದು ಕೂಡ ಅವರ ಆಪ್ತರ ವಲಯದಲ್ಲೂ ಕೂಡ ಚರ್ಚೆ ಆಗ್ತಾ ಇತ್ತು. ಈ ಒಂದು ಚರ್ಚೆಯ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯವರು ಕೂಡ ಅದನ್ನೇ ಹಠವನ್ನ ಇಟ್ಕೊಂಡಿದ್ರು ಅನ್ನುವಂತ ಮಾಹಿತಿ ಕೂಡ ಇದೆ. ಹಾಗಾಗಿ ಈಗ ದೇವರಾಜ್ ಅರಸು ಅವರ ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿದ್ದಾರೆ. ಹಲವು ಟೀಕಾ ಟಿಪ್ಪಣಿಗಳು ಕೂಡ ಬಂದಂತ ಸಂದರ್ಭದಲ್ಲಿ ಅವುಗಳನ್ನ ಎದುರಿಸಿದ್ದಾರೆ. ಹಲವು ಒಂದಿಷ್ಟು ಅವರು 2013ರಲ್ಲಿ ಸಿಎಂ ಆಗಿದ್ದಾಗ ಕೂಡ ಕೆಲವೊಂದಿಷ್ಟು ಯೋಜನೆ, ಕ್ಷೀರಭಾಗ್ಯ ಯೋಜನೆ ಆಗಿರ್ಬೋದು, ಅನ್ನಭಾಗ್ಯ ಆಗಿರ್ಬೋದು, ಹೀಗೆ ಹಲವು ಯೋಜನೆಗಳನ್ನ, ವಿದ್ಯಾಶ್ರೀ ಯೋಜನೆ ಆಗಿರ್ಬೋದು, ಹೀಗೆ ಹಲವು ಯೋಜನೆಗಳು ಕೊಡುವ ಮುಖಾಂತರ ಜನಪ್ರಿಯತೆಯನ್ನು ಕೂಡ ಹೊಂದಿದ್ದಾರೆ. ಅದರಂತೆ ಇದೀಗ ಸಿಎಂ ಆಗಿ ಕೂಡ ಒಂದು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವಾಗಲೂ ಕೂಡ ಪಂಚ ಗ್ಯಾರಂಟಿಗಳನ್ನ ಕೊಡುವ ಮುಖಾಂತರ ಕೂಡ ಒಂದಿಷ್ಟು ಜನರ ಮನಸ್ಸನ್ನ ಗೆಲ್ಲುವಂತಹ ಪ್ರಯತ್ನವನ್ನು ಕೂಡ ಸಿಎಂ ಸಿದ್ದರಾಮಯ್ಯವರು ಕೂಡ ಮಾಡಿರ್ತಕ್ಕಂಥದ್ದು. ಅವರ ಈ ಒಂದು ರೆಕಾರ್ಡ್ ಬ್ರೇಕ್ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರ ಹುಟ್ಟುಹಬ್ಬದ ರೀತಿಯಲ್ಲಿ ಇಡೀ ರಾಜ್ಯಾದ್ಯಂತ ಕೂಡ ಬಾಡೂಟಗಳನ್ನ ಹಾಕ್ಸೋದಾಗಿರ್ಬೋದು, ಸಿಹಿ ಹಂಚೋದಾಗಿರ್ಬೋದು, ಹಲವು ಕಡೆಗಳಲ್ಲಿ ಕೂಡ ಸಾಕಷ್ಟು ಸಂಭ್ರಮವನ್ನು ಕೂಡ ಅವರ ಅಭಿಮಾನಿಗಳು, ಕಾರ್ಯಕರ್ತರು ಎಲ್ಲರೂ ಕೂಡ ಮಾಡಿದ್ದಾರೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯವರು ಅಹಿಂದ ನಾಯಕ, ಮತ್ತೆ ಮುಂದೆ ಕೂಡ ಇದೇ ರೀತಿಯಾಗಿ ಮುಂದುವರಿತಾರೆ ಅನ್ನುವಂಥದ್ದು ಅವರ ಆಪ್ತ ಶಾಸಕರು, ಸಚಿವರು ಕೂಡ ಹೇಳಿದ್ದಾರೆ. ಆದ್ರೆ ಬಿಜೆಪಿ ನಾಯಕರು ಕೆಲವೊಂದಿಷ್ಟು ಟೀಕಾ ಟಿಪ್ಪಣಿ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯವರು ಮತ್ತೆ ಅರಸು ಅವರಿಗೆ ಹೋಲಿಕೆ ಮಾಡೋಕೆ ಆಗೋದಿಲ್ಲ, ಇವರೆಲ್ಲರೂ ಕೂಡ ಬಕ್ಕಸವನ್ನ ಖಾಲಿ ಮಾಡಿದ್ದಾರೆ, ರಾಜ್ಯವನ್ನ ದಿವಾಳಿ ಮಾಡಿದ್ದಾರೆ ಅನ್ನುವಂತಹ ಟೀಕೆಗಳನ್ನ ಮಾಡಿದ್ದಾರೆ. ಆ ಟೀಕೆಗೂ ಕೂಡ ಇವತ್ತು ಸಿಎಂ ಸಿದ್ದರಾಮಯ್ಯವರು ಉತ್ತರ ಕೊಟ್ಟಿದ್ದಾರೆ. ಬಿಜೆಪಿಯವರು ಒಂದ್ ಕಡೆ ಸುಳ್ಳು ಹೇಳೋದಕ್ಕೆ ನಿಸ್ಸೀಮರು ಅನ್ನುವಂಥದ್ದು. ಗ್ಯಾರಂಟಿಗಳನ್ನ ಕೊಟ್ಟಂತವ್ರು ಯಾರು, ಹಿಂದೆ ಅನ್ನಭಾಗ್ಯ ಕೊಟ್ಟಂತವ್ರು ಯಾರು, ಕ್ಷೀರಭಾಗ್ಯ ಕೊಟ್ಟಂತವ್ರು ಯಾರು, ಕೃಷಿ ಭಾಗ್ಯ ಕೊಟ್ಟಂತವ್ರು ಯಾರು ಅನ್ನುವಂಥದ್ದು ನನ್ನ ವೈಯಕ್ತಿಕವಾಗಿ ನನಗೆ ಈ ಒಂದು ಆಡಳಿತ ತೃಪ್ತಿ ತಂದಿದೆ. ಮುಂದೆ ಕೂಡ ಜನರ ಆಶೀರ್ವಾದದಿಂದ ನಾನು ಒಳ್ಳೆಯ ಆಡಳಿತವನ್ನು ನಡೆಸ್ತೇನೆ ಅನ್ನುವಂತ ಮಾತನ್ನು ಕೂಡ ಸಿಎಂ ಸಿದ್ದರಾಮಯ್ಯವರು ಇವತ್ತು ಹೇಳಿರ್ತಕ್ಕಂಥದ್ದು. ಗಾಯತ್ರಿ, ಧನ್ಯವಾದ ನೇರ ಪ್ರಸಾರದಲ್ಲಿ ಭಾಗಿಯಾಗಿದ್ದಕ್ಕೆ ಬಸವರಾಜ್.